ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಡಿಜಿಟಲ್ ಯುಗದಲ್ಲಿ ಉದ್ಯೋಗಿಗಳನ್ನ ಕಾಡ್ತಾ ಇರುವಂತಹ ಬಹಳ ಪ್ರಮುಖವಾದಂತಹ ಒಂದು ಕಾಯಿಲೆ ಅಂತಂದ್ರೆ ಅದು ಟೆಲಿಪ್ರೆಷರ್, ಮಾನಸಿಕ ಒತ್ತಡ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಟೆಲಿಪ್ರೆಷರ್ ಮತ್ತೆ ಮಾನಸಿಕ ಒತ್ತಡ ಡಿಜಿಟಲ್ ಯುಗದಲ್ಲಿ ಉದ್ಯೋಗಿಗಳನ್ನ ಕಾಡ್ತಾ ಇರುವಂತಹ ಬಹಳ ಮುಖ್ಯವಾದಂತಹ ಆರೋಗ್ಯ ಸಮಸ್ಯೆ. ಯಾಕೆ ಅಂತಂದ್ರೆ ಡಿಜಿಟಲ್ ಯುಗ ಅಂದ್ರೆ ನಮಗೆ ಪಟ್ ಅಂತ ನೆನಪಾಗೋದು ಮೊಬೈಲ್, ಇಂಟರ್ನೆಟ್. ನಾವು ಇಡೀ ದಿನ ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಮೊಬೈಲ್ ನೋಡ್ಕೊಂಡು ಕೆಲಸ ಮಾಡೋರು ಒಂದು ಕಡೆ ಆದರೆ ಸಿಸ್ಟಮ್ ನೋಡ್ಕೊಂಡು ಕೆಲಸ ಮಾಡೋರು ಒಂದು ಕಡೆ. ಕಣ್ಣು ಯಾವಾಗಲೂ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಮೆದುಳಿನ ಮೇಲೆ ಹೆಚ್ಚು ಒತ್ತಡ ಕ್ರಿಯೇಟ್ ಆಗುತ್ತೆ. ಅದನ್ನೇ ಟೆಲಿಪ್ರೆಷರ್ ಅಂತ ಹೇಳಿ ಕರೀತಾರೆ. ಮಾನಸಿಕ ಒತ್ತಡಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗಗಳಾಗ್ತಾ ಇದೆ. NCP ಸಂಸದೆ ಸುಪ್ರಿಯಾ ಸುಳೆ ಅವರು ಲೋಕಸಭೆಯಲ್ಲಿ ಸಂಪರ್ಕ ಕಡಿತಗೊಳಿಸುವ ಹಕ್ಕು 2025 ಅಂದ್ರೆ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2025 ಎನ್ನುವಂಥ ಮಹತ್ವದ ಖಾಸಗಿ ವಿಧೇಯಕವನ್ನ ಮಂಡಿಸಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಅರಿವಿದೆ. ಅಂದ್ರೆ ನಮ್ಮ ಆಫೀಸ್ ಟೈಮಿಂಗ್ಸ್ ಮುಗಿದ ಮೇಲೆ, ಮನೆಗೆ ಹೋದ್ಮೇಲೆ ಆಫೀಸಿಂದ ಯಾವುದೇ ಕಾಲ್ಸ್ಗಳು, ಮೇಲ್ಗಳು ಬರಂಗಿಲ್ಲ. ಮಾಡಿದ್ರೂ ಕೂಡ ನಾವು ಅದಕ್ಕೆ ರಿಪ್ಲೈ ಮಾಡಲೇಬೇಕು, ಕಾಲ್ ಅಟೆಂಡ್ ಮಾಡಲೇಬೇಕು ಅನ್ನುವಂಥ ಯಾವ ನಿಯಮಗಳು ಇಲ್ಲ. ಕಾರಣ ಆಫೀಸ್ ಟೈಮ್ ಮುಗಿದ ಮೇಲೆ ನಮ್ಮ ಪ್ರೈವೇಟ್ ಲೈಫ್ ಶುರುವಾಗತ್ತೆ. ಮನುಷ್ಯನೇ, ಆತ ಮೆಷಿನ್ ಅಲ್ಲ. ಎಷ್ಟು ವರ್ಕ್ ಮಾಡೋಕೆ ಸಾಧ್ಯ ಅಷ್ಟು ವರ್ಕ್ ಮಾಡಿ ಮುಗಿದ ಮೇಲೆ ಮನುಷ್ಯನಿಗೆ ರೆಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆತನಿಗೆ ನಿದ್ರೆ ಬಹಳ ಅವಶ್ಯಕ, ಕುಟುಂಬ ಬಹಳ ಅವಶ್ಯಕ. ಹಾಗಾಗಿ ಆಫೀಸ್ನಲ್ಲಿ 8 ರಿಂದ 9 ಅವರ್ ಕಳೆದಿರ್ತೀವಿ, ಜೊತೆಗೆ ಟ್ರಾಫಿಕ್ನಲ್ಲಿ 1-2 ಅವರ್ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಇನ್ನು ಮನೆಗೆ ಹೋದ್ರೆ ಕಳೆಯೋದು 1-2 ಗಂಟೆ. ಅಷ್ಟು ಟೈಮನ್ನು ನಾವು ಕುಟುಂಬಕ್ಕೆ ಕೊಡೋದ್ರಿಂದಾನೇ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಗಂಡ ಹೆಂಡತಿ ನಡುವೆ ಡೈವೋರ್ಸ್ ಆಗ್ತಾ ಇದೆ. ಎಲ್ಲರೂ ಸಿಂಗಲ್ ಪೇರೆಂಟ್ಗಳಾಗ್ತಿದ್ದಾರೆ. ಮದುವೆ ಅನ್ನೋ ಕಾನ್ಸೆಪ್ಟೇ ಹಾಳಾಗ್ತಾ ಇದೆ. ಮನುಷ್ಯ ಮಾನಸಿಕವಾಗಿ ಒತ್ತಡಕ್ಕೊಳಗಾಗ್ತಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ. ಎಷ್ಟೋ ಕಚೇರಿಗಳಲ್ಲಿ ರಜಾ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಕಂಪನಿಯನ್ನ ತೊರೆದು ಹೋಗ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ರಜಾ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯಲ್ಲಿ ತಂದೆ ತಾಯಿ ಸತ್ತು ಹೋಗಿದ್ರು ಕೂಡ ರಜಾ ಕೊಡದೇ ಇರುವಂಥ ಕಂಪನಿಗಳಿದಾವೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಈ ಮಸೂದೆಯನ್ನು ಜಾರಿಗೆ ತಂದರು. ರಜೆ ಅನ್ನೋದು ಒಬ್ಬ ಉದ್ಯೋಗಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಒಂದು ಮಸೂದೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಕಚೇರಿ ಸಮಯದ ನಂತರ ಅಥವಾ ರಜಾ ದಿನಗಳಲ್ಲಿ ಬರುವಂತಹ ಕಚೇರಿಯ ಕರೆಗಳು, ಇಮೇಲ್ಗಳು ಮತ್ತೆ ಸಂದೇಶಗಳಿಗೆ ಪ್ರತಿಕ್ರಿಯಿಸದಿರುವ ಹಕ್ಕನ್ನ ನೌಕರರಿಗೆ ನೀಡುವ ಗುರಿಯನ್ನ ಹೊಂದಿದೆ ಈ ಒಂದು ರೂಲ್ಸ್, ಅಂದ್ರೆ ವಿಧೇಯಕ. ಹಾಗಿದ್ರೆ ಇದರ ಒಂದು ಮುಖ್ಯವಾದಂತಹ ಅಂಶಗಳೇನು? ಕೆಲಸದ ಅವಧಿಯ ನಂತರ ಕರೆಗಳಿಗೆ ನಾವು ಆಗುವುದಿಲ್ಲ ಅಂತ ಹೇಳ್ಬೋದು. ಆ ರೈಟ್ಸ್ ನಮಗಿದೆ. ಫಾರ್ ಎಕ್ಸಾಂಪಲ್, ನಾನು ಆಫೀಸಿಗೆ ಬೆಳಗ್ಗೆ 10 ಗಂಟೆಗೆ ಬಂದೆ, 7 ಗಂಟೆಗೆ ನನ್ನ ಆಫೀಸ್ ಮುಗೀತು, ನಾನು ಲಾಗೌಟ್ ಮಾಡಿ ನಾನು ಹೊರಟೆ ಮನೆಗೆ. ಅದು ನನ್ನ ಸಮಯ, ನನ್ನ ಖಾಸಗಿ ಸಮಯ. ಆ ಸಮಯದಲ್ಲಿ ಆಫೀಸ್ನ ಯಾವುದೇ ಕಾಲ್ಸ್ ಬಂದರೂ ನಾನು ಅಟೆಂಡ್ ಮಾಡಬೇಕು, ಆನ್ಸರ್ ಮಾಡಬೇಕು ಅನ್ನುವಂಥ ಯಾವುದೇ ರೂಲ್ಸ್ ಇಲ್ಲ. ನಾನು ಆನ್ಸರ್ ಮಾಡಲ್ಲ ಅಂತ ಹೇಳ್ಬೋದು ಅಥವಾ ಆನ್ಸರ್ ಮಾಡದೆಯೂ ಇರ್ಬೋದು. ವಿಧೇಯಕದ ಪ್ರಕಾರ ನಿಗದಿತ ಕೆಲಸದ ಅವಧಿ ಮುಗಿದ ನಂತರ ನೌಕರರು ತಮ್ಮ ಬಾಸ್ ಅಥವಾ ಕಚೇರಿಯ ಯಾವುದೇ ಕರೆ, ಇಮೇಲ್ ಅಥವಾ ಮೆಸೇಜ್ಗಳಿಗೆ ಉತ್ತರಿಸುವ ಕಡ್ಡಾಯ ಇಲ್ಲ. ಹೀಗೆ ಉತ್ತರಿಸದೇ ಇದ್ದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತಿಲ್ಲ ಅಂತ ಹೇಳಿ ವಿಧೇಯಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಷ್ಟೋ ಕಂಪನಿಗಳು ಇದಾಗುತ್ತೆ. ಏನು, ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟಿರ್ತಾರೆ, ಎಲ್ಲೋ ಟ್ರಾಫಿಕ್ನಲ್ಲಿ ಇರ್ತಾರೆ, ಮೆಟ್ರೋಲ್ ಇರ್ತಾರೆ ಅಥವಾ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಆಫೀಸಿಂದ ಕಾಲ್ಸ್ ಬರುತ್ತೆ ಅಥವಾ ಒಂದು ಇಮೇಲ್ ಬರುತ್ತೆ. 1 ಅವರ್ 2 ಅವರ್ ಲೇಟ್ ಆಯಿತು ರಿಪ್ಲೈ ಮಾಡೋದು ಅಂತಂದಾಗ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಬಹಳ ಇದೆ. ಇದರಿಂದ ಉದ್ಯೋಗಿಗಳು ಒತ್ತಡಕ್ಕೊಳಗಾಗ್ತಾರೆ, ಕಂಪನಿ ಮೇಲೆ ಹಿಡಿ ಶಾಪ ಆಗ್ತಾರೆ. ಏನಂತ, ನಾವು ಕೆಲಸ ಮಾಡಿ ಬಂದಿದ್ದೀವಿ, ನಮ್ಮ ಪ್ರೈವೇಟ್ ಲೈಫಿಗೆ ಇವರು ಟೈಮ್ ಕೊಡಲ್ವಲ್ಲಪ್ಪ, ನಮ್ಮ ಕುಟುಂಬ ನಾವು ಹೆಂಗೆ ನೋಡ್ಕೊಳ್ಳೋದು, ನಮ್ಮ ಆರೋಗ್ಯಕ್ಕೆ ನಾವು ಯಾವಾಗ ಟೈಮ್ ಕೊಡೋದು ಅಂತ ಹೇಳಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಕಂಪನಿಯ ಮಾಲೀಕರನ್ನು ಬೈಕೊಂಡಿರೋದುಂಟು. ಹಾಗಾಗಿ ಅದು ಕಡ್ಡಾಯ ಅಲ್ಲ. ಯಾವುದೇ ಕಾರಣಕ್ಕೂ ನೀವು ರಿಪ್ಲೈ ಮಾಡಲಿಲ್ಲ ಅಂದ್ರೂ ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂಥ ಯಾವುದೇ ರೈಟ್ಸ್ ಕಂಪನಿಗಿಲ್ಲ ಅನ್ನೋದನ್ನ ಈ ವಿಧೇಯಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಏನು, ಅಂಥ ನಿಯಮ ಉಲ್ಲಂಘಿಸಿದ್ರೆ ಕಂಪನಿಗೆ ದಂಡವನ್ನ ವಿಧಿಸಲಾಗುತ್ತೆ. ಒಂದು ವೇಳೆ ಕಂಪನಿಗಳು ಈ ನಿಯಮವನ್ನ ಮೀರಿ ನೌಕರರಿಗೆ ಕಿರುಕುಳ ಕೊಟ್ರೆ ಕಂಪನಿಯ ಒಟ್ಟು ನೌಕರರ ವೇತನದ 1% ಮೊತ್ತವನ್ನ ದಂಡವಾಗಿ ವಿಧಿಸುವಂಥ ಪ್ರಸ್ತಾಪ ಕೂಡ ಇದೆ. 10ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವಂತಹ ಸಂಸ್ಥೆಗಳು ಕೆಲಸದ ಅವಧಿಯ ನಂತರದ ನಿಯಮಗಳ ಬಗ್ಗೆ ನೌಕರರೊಂದಿಗೆ ಅಥವಾ ಯೂನಿಯನ್ ಜೊತೆ ಕಡ್ಡಾಯವಾಗಿ ಮಾತುಕತೆಯನ್ನು ನಡೆಸಬೇಕಾಗುತ್ತೆ.
ಅಧಿಕ ಕೆಲಸಕ್ಕೆ ಓವರ್ ಟೈಮ್ ವೇತನ. ಇದು ನಮ್ಮ ಇಂಡಿಯಾದಲ್ಲಿ ಬಹಳ ಕಡಿಮೆ. ಕಾರ್ಪೊರೇಟ್ ಲೆವೆಲ್ಗಳಲ್ಲಿ ಮಾತ್ರ ಈ ಥರದ ಒಂದು ವ್ಯವಸ್ಥೆ ಇದೆ. ಅಂದರೆ 8 ಅವರ್ ಕೆಲಸ ಇದ್ದು ನೀವು 9 ಅವರ್ ಕೆಲಸ ಮಾಡಿದ್ರೆ 1 ಅವರ್ OT ಮಾಡಿಸ್ಕೊಂಡ್ರೆ ಅದಕ್ಕೆ ನೀವು ಪೇ ಮಾಡಲೇಬೇಕು. ಅದು ಹ್ಯುಮ್ಯಾನಿಟಿ. ಆದರೆ ಅದು ಎಲ್ಲೂ ಕೂಡ ಆಗಲ್ಲ. ಒಂದು ವೇಳೆ ಉದ್ಯೋಗಿ ಸ್ವ ಇಚ್ಛೆಯಿಂದ ನಿಗದಿತ ಸಮಯದ ನಂತರವೂ ಕೆಲಸ ಮಾಡೋಕೆ ಒಪ್ಕೊಂಡ್ರೂ ಕೂಡ ಅವ್ರ ಕೆಲಸವನ್ನ ಮೆಚ್ಕೊಂಡು ಹೆಚ್ಚಿಗೆ ಇನ್ಸೆಂಟಿವ್ಸ್ ಕೊಡುವಂಥ ಕಂಪನಿಗಳಿದಾವೆ, ಎಷ್ಟೋ ಕಂಪನಿಗಳಿದಾವೆ. ಆದರೆ ಅವರಿಗೆ ಅದಕ್ಕೆ ತಕ್ಕಂತೆ ಓವರ್ ಟೈಮ್ ವೇತನವನ್ನ ನೀಡಲೇಬೇಕು. ಅದು ನಾವೇ ಸ್ವಇಚ್ಛೆಯಿಂದ ಮಾಡ್ತೀವಿ ಅಂತ ಒಪ್ಕೊಂಡು ಕೆಲಸ ಮಾಡಿದ್ರೂ ಕೊಡಬೇಕು, ಅಥವಾ ಕಂಪನಿಯಿಂದ ಹೆಚ್ಚುವರಿಯಾಗಿ ಡ್ಯೂಟಿ ಮಾಡಿ ಅಂತ ಹೇಳಿದ್ರು ಕೂಡ ನೀವು ಸಂಬಳ ಅದಕ್ಕೆ ಕೊಡಲೇಬೇಕು. ಇನ್ನು ಡಿಜಿಟಲ್ ಸಂಪರ್ಕದ ಹೆಸರಿನಲ್ಲಿ ನಡೆಯುವ ವೇತನ ರಹಿತ ದುಡಿಮೆಗೆ ಇದು ಬ್ರೇಕ್ ಹಾಕಲಿದೆ. ಅಂದ್ರೆ ಡಿಜಿಟಲ್ ರಹಿತ ಸಂಪರ್ಕದ ಹೆಸರಿನಲ್ಲಿ ನಡೆಯುವ ವೇತನ ರಹಿತ ದುಡಿಮೆ ಅಂತಂದ್ರೆ, ಈಗ ಡಿಜಿಟಲ್ ಸಂಪರ್ಕ ಅಂದ್ರೆ ನಾವು ಮನೆಯಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತೀವಿ, ಸೊ ಫ್ರೀ ಟೈಮ್ನಲ್ಲೂ ಕೆಲಸ ಮಾಡ್ತಾ ಇರ್ತೀವಿ. ಅಂದ್ರೆ ಯಾವುದೇ ಕೆಲಸ ಮಾಡಿ ನೀವು ವೇತನ ಇಲ್ಲದೆ ಕೆಲಸ ಮಾಡೋಕೆ ಅವಕಾಶ ಇಲ್ಲ. ಸೊ ವೇತನ ರಹಿತ ದುಡಿಮೆಗೆ ಬ್ರೇಕ್ ಹಾಕತ್ತೆ. ಅದನ್ನ ಕೆಲವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಿದ್ದಾರೆ. ಅಂದ್ರೆ ಓವರ್ ಟೈಮ್ ಮಾಡಿಸ್ಕೊಳ್ಳೋದು, ಹೆಚ್ಚಿನ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ಕೊಳ್ಳೋದು, ಆದರೆ ಸಂಬಳ ಕೊಡದೇ ಇರೋದು. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಧೇಯಕ ಮಂಡನೆ ಆಗಿರೋದು. ನೌಕರರ ಕಲ್ಯಾಣ ಪ್ರಾಧಿಕಾರ ಸ್ಥಾಪನೆ ಆಗಬೇಕು. ಈ ಕಾಯ್ದೆಯ ಅನುಷ್ಠಾನ ಮತ್ತೆ ಉಸ್ತುವಾರಿಗಾಗಿ ನೌಕರರ ಕಲ್ಯಾಣ ಪ್ರಾಧಿಕಾರ ಅಂದ್ರೆ ಎಂಪ್ಲಾಯೀಸ್ ವೆಲ್ಫೇರ್ ಅಥಾರಿಟಿ ಸ್ಥಾಪಿಸೋದಕ್ಕೆ ಮಸೂದೆ ಸೂಚಿಸಿದೆ. ಡಿಜಿಟಲ್ ಡಿಟಾಕ್ಸ್ ಕೇಂದ್ರಗಳನ್ನು ತೆರೆಯೋದು ಮತ್ತೆ ಅತಿಯಾದ ಗ್ಯಾಜೆಟ್ ಬಳಕೆಯ ಬಗ್ಗೆ ಕೌನ್ಸಿಲಿಂಗ್ ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಈಗ ನಾವು ಹೆಚ್ಚಾಗಿ ಮೊಬೈಲ್ಗಳನ್ನು ಬಳಸ್ತೀವಿ, ಗ್ಯಾಜೆಟ್ಗಳನ್ನು ಬಳಸ್ತೀವಿ, ಲ್ಯಾಪ್ಟಾಪ್, ಡಿಜಿಟಲ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಸ್ಕ್ರೀನ್ನಲ್ಲೇ ಇರ್ತೀವಿ. ಅದರಿಂದ ಆಗುವಂಥ ಮಾನಸಿಕ ಒತ್ತಡ, ಅದರಿಂದ ಆಗುವಂಥ ಅನಾರೋಗ್ಯ ಸಮಸ್ಯೆಗಳು, ಇವುಗಳನ್ನು ಹೆಂಗೆ ನಿಭಾಯಿಸೋದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೌನ್ಸಿಲಿಂಗ್ ಕೊಡ್ತಾರೆ ಉದ್ಯೋಗಿಗಳಿಗೆ. ಸೊ ಅದನ್ನು ಕೊಡುವುದು ಕೂಡ ಇದರ ಉದ್ದೇಶ ಆಗಿದೆ. ಈ ಒಂದು ಖಾಸಗಿ ವಿಧೇಯಕವನ್ನು ಮಂಡಿಸೋದಕ್ಕೆ ಏನು ಕಾರಣ ಆಗಿದ್ರೆ, ಈಗಾಗಲೇ ನಾವು ಹೇಳಿದಾಗೆ ಒಂದು ಉದ್ಯೋಗಿಗಳ ಮೆಂಟಲ್ ಕಂಡೀಷನ್ ಬಹಳ ಮುಖ್ಯ ಅನ್ನೋದು, ಮತ್ತೆ ಅವರ ಖಾಸಗಿ ಸಮಯಕ್ಕೂ ನಾವು ಸಮಯ ಕೊಡಬೇಕು ಅನ್ನೋದು. ಯಾವುದೇ ಒಬ್ಬ ಉದ್ಯೋಗಿಗೆ ಆತನದ್ದೇ ಕುಟುಂಬ ಇರುತ್ತೆ, ಮಕ್ಕಳಿರ್ತಾರೆ, ಶಾಲೆಯಲ್ಲಿ ಮಕ್ಕಳ ಒಂದು ಹೋಮ್ವರ್ಕ್ ಇರುತ್ತೆ, ಹೋಮ್ವರ್ಕ್ ಮಾಡಿಸ್ಬೇಕಾಗಿರೋಂಥ ಜವಾಬ್ದಾರಿ ಇರುತ್ತೆ, ಅಥವಾ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಅವ್ರನ್ನ ಆರೈಕೆ ಮಾಡಬೇಕಾಗಿರುತ್ತೆ. ಈ ಥರದ್ದೆಲ್ಲ ಸಾಕಷ್ಟು ಕಾರಣಗಳಿರುತ್ತೆ. ಮನುಷ್ಯ ಸಂಘಜೀವಿ, ಆತನ ಕುಟುಂಬ ಇಲ್ಲದೆ ಆತ ಬೆಳೆಯೋಕೆ ಸಾಧ್ಯವೇ ಇಲ್ಲ. ಆತ ದುಡಿಯೋದು ಕೂಡ ಕುಟುಂಬಕ್ಕಾಗಿ. ಅಂಥ ಕುಟುಂಬಕ್ಕೆ ಆತ ಸಮಯ ಕೊಡೋಕ್ಕಾಗ್ತಿಲ್ಲ, ತಾನು ಆರೋಗ್ಯವಾಗಿರೋಕ್ಕಾಗ್ತಿಲ್ಲ ಅಂದಮೇಲೆ ಆತ ಯಾಕೆ ಕೆಲಸ ಮಾಡಬೇಕು? ಎಲ್ಲ ಕಾರಣಗಳಿಗೋಸ್ಕರ ಈ ಖಾಸಗಿ ವಿಧೇಯಕವನ್ನ ಮಂಡನೆ ಮಾಡಲಾಗಿದೆ. ಸುಪ್ರಿಯಾ ಸುಳೆ ಅವರು ಈ ಮಸೂದೆಯನ್ನ ಮಂಡಿಸುವಾಗ ಇನ್ಫೋ ಒಬೆಸಿಟಿ ಅಂದ್ರೆ ಮಾಹಿತಿ ಅಜೀರ್ಣ ಮತ್ತು ನಿದ್ರಾಹೀನತೆಯಂತ ಗಂಭೀರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ ಈ ಥರದ್ದು ಓವರ್ ಪ್ರೆಷರ್ ಆದ್ರೆ, ಅಂದ್ರೆ ಅಗತ್ಯಕ್ಕಿಂತಲೂ ಹೆಚ್ಚಿನ ಕೆಲಸ, ಟೈಮಿಂಗ್ಸ್ಗಿಂತಲೂ ಹೆಚ್ಚಿನ ಕೆಲಸ ಮಾಡೋದ್ರಿಂದ ಒಂದು ನಮಗೆ ಟೆನ್ಷನ್ ಆಗುತ್ತೆ. ಟೆನ್ಷನ್ನಿಂದ BP ಬರ್ಬೋದು, ಶುಗರ್ ಬರ್ಬೋದು, ನಿದ್ದೆ ಬರದೆ ನಿದ್ರಾಹೀನತೆ ಸಮಸ್ಯೆಗಳು ಬರ್ಬೋದು. ನೆಕ್ಸ್ಟ್ ಡೇ ನಾವು ಆಫೀಸಿಗೆ ಬಂದು ಸರಿಯಾಗಿ ಕೆಲಸ ಮಾಡೋಕ್ಕಾಗದೇ ಇರ್ಬೋದು, ನಮ್ಮ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಹೋಗ್ಬೋದು. ಹಾಗಾಗಿ ಸದಾ ಆನ್ಲೈನ್ನಲ್ಲೇ ಇರಬೇಕು ಅನ್ನುವಂಥ ಒತ್ತಡ ನೌಕರರ ಕೌಟುಂಬಿಕ ನೆಮ್ಮದಿಯನ್ನು ಕಿತ್ಕೊಳ್ಳುತ್ತೆ, ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಕಳವಳವನ್ನು ವ್ಯಕ್ತಪಡಿಸಿ ಈ ಒಂದು ಖಾಸಗಿ ಒಂದು ಮಸೂದೆಯನ್ನು ಅವರು ಮಂಡನೆ ಮಾಡೋಕೆ ಮುಂದಾಗಿದ್ದು. ಖಾಸಗಿ ಸದಸ್ಯರ ಮಸೂದೆಗಳು ಕಾನೂನಾಗಿ ಬದಲಾಗುವುದು ಅಪರೂಪವಾದರೂ ಭಾರತದ ಕಾರ್ಪೊರೇಟ್ ವಲಯದಲ್ಲಿ ಉದ್ಯೋಗಿಗಳ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಗಂಭೀರ ಚರ್ಚೆಯನ್ನ ಹುಟ್ಟು ಹಾಕಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಲೋಕಸಭಾ ಸದಸ್ಯೆಯ ಈ ನಡೆ ಈಗ ಯಶಸ್ವಿಯಾಗಿದೆ. ನೋಡಿ, ಇತ್ತೀಚೆಗಷ್ಟೇ ಒಂದು ವಿಡಿಯೋ ವೈರಲ್ ಆಯಿತು. ಸಿಂಗಪೂರ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಉದ್ಯೋಗಿ ಭಾರತದಲ್ಲಿ ಉದ್ಯೋಗ ಮಾಡುವಂಥದ್ದು ಒಂದು ರೀತಿ ಶೋಷಣೆ, ಉದ್ಯೋಗಸ್ಥರನ್ನ ಶೋಷಣೆಯಿಂದ ನೋಡ್ಲಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ವರ್ಕ್ ಅನ್ನುವುದು 8 ರಿಂದ 9 ಗಂಟೆಗಳ ಅವಧಿಗೆ ಮಾತ್ರ ಮೀಸಲಾಗಿದ್ದರೆ, ಯಾವ ದೇಶದಲ್ಲಿ ಆ ಥರದ್ದು ಒಂದು ರೂಲ್ಸ್ ಇರುತ್ತೋ, ನೀವು 8 ರಿಂದ 9 ಗಂಟೆ ಅಷ್ಟೇ ಕೆಲಸ ಮಾಡಿ ಸಾಕು, ಇನ್ನು ಮಿಕ್ಕಿದ ಸಮಯ ನಿಮಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬಕ್ಕೆ ಅನ್ನುವಂಥ ರೂಲ್ಸ್ ಯಾವ ದೇಶದಲ್ಲಿದೆಯೋ ಆ ದೇಶದಲ್ಲಿರುವಂತಹ ಪ್ರಜೆಗಳು, ಯುವಕರು, ನೌಕರರು ಆರೋಗ್ಯವಾಗಿರ್ತಾರೆ, ಅವರ ಕುಟುಂಬ ನೆಮ್ಮದಿಯಾಗಿರುತ್ತೆ, ಅವರ ಒಂದು ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಅವ್ರ ವರ್ಕ್ ಚೆನ್ನಾಗಾಗುತ್ತೆ, ಅದರಿಂದ ದೇಶ ಅಭಿವೃದ್ಧಿ ಆಗುತ್ತೆ, ಕಂಪನಿ ಅಭಿವೃದ್ಧಿ ಆಗುತ್ತೆ. ಆದರೆ ಎಲ್ಲಿ ಯಾವುದೂ ಕೂಡ ಸರಿಯಿಲ್ಲ, ಆ ದೇಶದಲ್ಲಿ ಮೊದಲು ಉದ್ಯೋಗಸ್ಥನ ಆರೋಗ್ಯ ಹಾಳಾಗುತ್ತೆ, ಆಮೇಲೆ ಆತನ ಕುಟುಂಬ ಹಾಳಾಗುತ್ತೆ, ಆಮೇಲೆ ಆತನಿಂದ ಕಂಪನಿಗೂ ಲಾಸ್ ಆಗುತ್ತೆ,
ದೇಶವು ನಷ್ಟವನ್ನು ಅನುಭವಿಸುತ್ತೆ. ಹೀಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಈ ಮಸೂದೆಯನ್ನು, ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ. ಬಟ್ ಇದನ್ನು ನಮ್ಮ ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ.